ಹೆಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು. ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ನಾನು ಮಧ್ಯಾಹ್ನದಿಂದನೇ ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಊರಿಗೆ ಯಾವ ಊರಿಗೆ ಅಂದರೆ, ನಾನು ಗಂಗಾವತಿಗೆ ಹೋಗ್ತಾ ಇದ್ದೀನಿ. ನಮ್ಮ ತವರು ಊರಿಗೆ, ನಮ್ಮ ಅಪ್ಪಾಜಿಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ತುಂಬ ದಿನ ಆಯಿತು ಫ್ರೆಂಡ್ಸ್, ಅದಕ್ಕೋಸ್ಕರ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ರೆಡಿ ಆಗಿದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ರಿಮ್ಶಾನು ರೆಡಿ ಆಗಿದ್ದಾಳೆ. ಹಾಯ್ ಬೋಲೋ ರಿಮ್ಶಾ. ನೋಡಿ, ಇದೇ ಕಾರಲ್ಲಿ ಹೋಗ್ತಾ ಇರೋದು ನಾವು. ಅಪ್ಪು ನೋಡಿ, ಅಪ್ಪು ರೆಡಿಯಾಗಿ ಕೂತ್ಕೊಂಡಿದ್ದಾನೆ. ಹಾಯ್ ಬೋಲೋ. ನೋಡಿ, ಇವರು ರೆಡಿ ಆಗಿದ್ದಾರೆ. ಎಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲಿ ನೋಡಿ, ನಮ್ಮ ಫೈಜಾನ್ ಅದು ಕುರ್ಕುರೆ ಇವೆಲ್ಲ ತೊಗೊಂಡು ಬಂದಿದ್ದಾನೆ. ಮತ್ತು ದಾರಿಯಲ್ಲಿ ಏನಾದರೂ ಕೇಳ್ತಾನೆ ಇರ್ತಾರೆ ಮಕ್ಕಳು, ಅದು ಕೊಡಿಸ್ರಿ ಇದು ಕೊಡಿಸ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಮತ್ತೆ ಎಲ್ಲಿ ನಡುಕ ಸ್ಟಾಪ್ ಮಾಡೋದು ಗಾಡಿ ಅಂತ ಹೇಳಿ ನಾವು ಮನೆ ಹತ್ರದಿಂದನೇ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇದೆಲ್ಲ ಅವ್ರಿಗೆ ಮಕ್ಕಳಿಗೆ ತಿನ್ನೋಕ್ಕೋಸ್ಕರ ಟೈಮ್ ಪಾಸ್ಗೆ. ನೋಡಿ, ಇಲ್ಲಿ ನಮ್ಮ ರಿಮ್ಶಾ, ಫೈಜಾನ್, ನಾನು 3 ಜನ ಇಲ್ಲಿ ಹಿಂದೆ ಕೂತ್ಕೊಂಡಿದ್ದೀವಿ ಫ್ರೆಂಡ್ಸ್. ಮತ್ತು ಅಫ್ನಾನು ಅವ್ರ ಪಪ್ಪ ಮುಂದೆ ಕೂತ್ಕೊಂಡಿದ್ದಾರೆ. ಬಿಸಿಲಂತರೂ ತುಂಬಾ ಇದೆ ಫ್ರೆಂಡ್ಸ್. ಎಷ್ಟೊಂದು ಬಿಸಿಲು ಇದೆ ನೋಡಿ. ಮಧ್ಯಾಹ್ನ ಟೈಮಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಗಾಡಿ ಚಾಲು ಆದಾಗಿಂದ ಸ್ವಲ್ಪ ತಣ್ಣಗೆ ಗಾಳಿ ಏನು ಬಿಡ್ತಾ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಮನೇಲಂತರೂ ಫುಲ್ ಸೆಕೆ ಫ್ರೆಂಡ್ಸ್, ಕುಂದ್ರಕ್ಕೆ ಆಗ್ತಾಯಿಲ್ಲ ಬಿಡಿ. ಮನೇಲಂತರೂ ಭಾಳ ಸೆಕೆ. ಇವಾಗ ಹೋಗ್ತಾ ಇದ್ದೀವಿ ಹೊರಗಡೆ. ಕಿಟಕಿ ಹತ್ರನೇ ಕೂತ್ಕೊಳ್ಳೋದು ನಾನು, ಬಸ್ಸಲ್ಲಿ ಹೋಗಲಿ ಎಲ್ಲಿನ. ಯಾಕಂದರೆ ನನಗೆ ಕಿಟಕಿ ಹತ್ರ ಕೂತ್ಕೊಂಡಿಲ್ಲ ಅಂದರೆ ಮತ್ತೆ ಚಕ್ರನೇ ಬಂದುಬಿಡುತ್ತೆ, ತಲೆ ಸುತ್ತು ವಾಮಿಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಎಷ್ಟು ತಣ್ಣಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಹೋದಂಗೆಲ್ಲ ಎಷ್ಟು ಚೆನ್ನಾಗಿ ಗಾಳಿ ಬಿಡ್ತಾ ಇದೆ. ನೋಡಿ, ನಮ್ಮ ಭತ್ತದ ನಾಡು ಗಂಗಾವತಿ ಸಿಂಧನೂರು ಟು ಗಂಗಾವತಿ ಹೋಗ್ತಾ ಇರೋದು. ನಮ್ಮ ಸಿಂಧನೂರು ಮತ್ತು ಗಂಗಾವತಿ ಎರಡು ಭತ್ತದ ನಾಡೆ ಹೇಳೋದು ಎರಡಕ್ಕೂ. ನೋಡಿ ಫ್ರೆಂಡ್ಸು, ನಮ್ಮ ಭತ್ತದ ನಾಡು ಇವಾಗೆ ಇದು ನೆಲ್ಲು ಗದ್ದೆಗಳು ಎಲ್ಲ ಇವಾಗ ಸೀಸನಲ್ಲಲ್ಲ, ಅದಕ್ಕೋಸ್ಕರ ಏನು ಇಲ್ಲ ಅಂದರೆ ಚೆನ್ನಾಗಿ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣೋದು. ಬಟ್ ಇವಾಗೆ ಸೀಸನ್ ಮುಗಿದಿದೆ ಅನಿಸುತ್ತೆ, ಅದಕ್ಕೋಸ್ಕರ ಇವೆಲ್ಲ ಗದ್ದೆಗಳು ಈ ಥರ ಒಣ ಗದ್ದೆಗಳ ಥರ ಕಾಣಿಸ್ತಾ ಇದೆ. ನೋಡಿ, ನಮ್ಮ ಹಸ್ಬೆಂಡು ಡ್ರೈವಿಂಗ್ ಮಾಡ್ತಾಯಿದ್ದಾರೆ. ಕಾರ್ ಮೆಕ್ಯಾನಿಕ್ ಅಲ್ವಾ, ಅದಕ್ಕೋಸ್ಕರ ಡ್ರೈವಿಂಗ್ ಚೆನ್ನಾಗಿ ಮಾಡ್ತಾರೆ ನಮ್ಮ ಹಸ್ಬೆಂಡು. ಮತ್ತು ಇದು ಕಾರು ನಮ್ಮ ಹಸ್ಬೆಂಡು ಓನರ್ ಮತ್ತು ಗ್ಯಾರೇಜಲ್ಲಿ ಕೇಳಿಬಿಟ್ಟು ತೊಗೊಂಡು ಬಂದಿದ್ದಾರೆ. ನಮ್ಮದು ಚಿಕ್ಕ ಗಾಡಿನೇ ಅಲ್ವಾ ಫ್ರೆಂಡ್ಸ್ ಇರೋದು. ಅದೇ ನಮ್ಮ ರಿಮ್ಶಾಗೆ ಕಾರಲ್ಲಿ ಹೋಗೋದು ತುಂಬ ಆಸೆ ಇತ್ತು. ಪಾಪ ನಾವು ತಾತನ ಮನೆಗೆ ಹೋದರೆ ಕಾರ್ ತೊಗೊಂಡು ಬರ್ಬೇಕು ನೀವು ಅಂತ ಹೇಳಿ ತುಂಬ ಹಠ ಮಾಡಿದ್ಲು. ಅದಕ್ಕೆ ಕಾರ್ ತೊಗೊಂಡು ಬಂದಿದ್ದಾರೆ. ಕಾರಿಂದ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ರೂಟ್ ಹೇಗಿದೆ, ಸಿಂಧನೂರು ಟು ಗಂಗಾವತಿ. ನೋಡಿ ಫ್ರೆಂಡ್ಸು, ಇಲ್ಲೆಲ್ಲ ಐಟಂಗಳಿ ಅವೆಲ್ಲ ಮಾಡ್ತಾರೆ ನೋಡಿ ರಸ್ತೆಯಲ್ಲಿ. ಇವೆಲ್ಲ ನೋಡೋಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಒಳ್ಳೆ ಪ್ಲೇಸ್ಗಳು ಇದ್ದಾವೆ, ಚೆನ್ನಾಗಿದ್ದಾವೆ ಫ್ರೆಂಡ್ಸು. ಗಂಗಾವತಿ ಸೈಡಲ್ಲಿ, ಸಿಂಧನೂರು ಸೈಡಲ್ಲಿ ತುಂಬ ಒಳ್ಳೆ ಪ್ಲೇಸ್ಗಳು ಇದ್ದಾವೆ. ಆಯಿತು ಫ್ರೆಂಡ್ಸು, ನಮ್ಮ ಗಂಗಾವತಿ ಅಂತರೂ ಇವಾಗ ತುಂಬಾ ಸಮೀಪ ಬಂದಿದೆ. ನೋಡಿ, ಇಲ್ಲಿ ನಮ್ಮ ಗಂಗಾವತಿಯ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಭತ್ತದ ನಾಡು ಗಂಗಾವತಿ ಸ್ವಾಗತ ಅಂತ ಬರೆದಿದ್ದಾರೆ. ಓಕೆ ಫ್ರೆಂಡ್ಸ್, ನಮ್ಮೂರು ಬಂತು ಇವಾಗ. ನೋಡಿ ಫ್ರೆಂಡ್ಸು, ಇವಾಗ ನಮ್ಮ ಅಪ್ಪಾಜಿ ಮನೆ ಬಂತು. ಇದೆ ನೋಡಿ ನಮ್ಮ ಅಪ್ಪಾಜಿ ಮನೆ. ಇವಾಗ ನಾವು ಅಪ್ಪಾಜಿಗೆ ಮಾತಾಡ್ಸೋಕೆ ಬಂದಿದ್ದೀವಲ್ಲ ಫ್ರೆಂಡ್ಸ್. ನಮ್ಮ ಅಪ್ಪಾಜಿಗೆ ಮಾತಾಡ್ಸ್ಕೊಂಡು ಮತ್ತು ಜಾಸ್ತಿ ಇಲ್ಲಿದು ವ್ಲಾಗ್ ಮಾಡಲ್ಲ, ಸ್ವಲ್ಪನೇ ಮಾಡ್ತೀನಿ ಇವತ್ತಿನ ವ್ಲಾಗಲ್ಲಿ. ನೋಡಿ, ನಮ್ಮ ಅಪ್ಪಾಜಿ ಇಲ್ಲಿ ಕೂತ್ಕೊಂಡಿದ್ದಾರೆ. ನೋಡಿ, ನಮ್ಮ ರಿಮ್ಶಾನು ಕೂತ್ಕೊಂಡಿದ್ದಾರೆ ನಮ್ಮ ಅಪ್ಪಾಜಿ ಹತ್ರ. ಓಕೆ ಫ್ರೆಂಡ್ಸ್, ಮತ್ತು ಇಲ್ಲಿ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇಲ್ಲಿ ಬಂದಿಂದ ನನಗೆ ಟ್ರಾವೆಲ್ ಮಾಡಿ ಬಂದಿಂದ ಸ್ವಲ್ಪ ಆರಾಮ ಮಾಡಬೇಕು. ರೆಸ್ಟ್ ತೊಗೊಂಡ್ರೇ ಸ್ವಲ್ಪ ಮೈಂಡ್ ಫ್ರೀ ಇರುತ್ತೆ, ಇಲ್ಲಾಂದರೆ ತಲೆ ಸುತ್ತಾಗುತ್ತೆ. ಅದಕ್ಕೋಸ್ಕರ ರೆಸ್ಟ್ ಮಾಡೋಷ್ಟಿಗೆ ಮತ್ತು ಸಾಯಂಕಾಲ ಆಯಿತು. ಸಾಯಂಕಾಲ ಮತ್ತು ನಮ್ಮ ಅಕ್ಕವರು ಇದೇ ಊರಲ್ಲಿದ್ದಾರೆ ಫ್ರೆಂಡ್ಸ್. ನಮ್ಮ ಅಕ್ಕ, ನಾನು ಎಲ್ಲರೂ ಸೇರಿಬಿಟ್ಟು ನಾವು ಇದೇ ಕಾರಲ್ಲಿ ಮಾರ್ಕೆಟ್ ಹೋಗ್ತಾಯಿದ್ವಿ. ನಮ್ಮ ಅಕ್ಕಗೆ ಏನೋ ತರಕಾರಿ ತೊಗೊಂಡೈತೆ ಅಂತ ಹೇಳ್ತಾಯಿದ್ರು. ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟ್ ಹೋಗ್ತಾಯಿದ್ವಿ. ನೋಡಿ, ನಮ್ಮೂರಲ್ಲಿ ಮಾರ್ಕೆಟ್ ಹತ್ತಿದೆ, ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆದಷ್ಟು ಸ್ವಲ್ಪನೇ ತೋರಿಸೋದು, ಅದನ್ನು ಜಾಸ್ತಿ ತೋರ್ಸೋಕ್ಕಾಗಲ್ಲ.
ನೋಡಿ ಫ್ರೆಂಡ್ಸ್ ತೊಗೊಂಡಿವಿ. ನೋಡಿ ಫ್ರೆಂಡ್ಸ್ ಎಷ್ಟು ಚಿಕ್ಕದಿದೆ ಹಾಲು. ಆಕಳು ಬೋಲ್ದೇನಾ ಇಸೆ? ನೋಡಿ ಫ್ರೆಂಡ್ಸ್ ಎಷ್ಟು ಚಿಕ್ಕದು ಆಕಳ ಬಂದಿದೆ ಇಲ್ಲಿ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಮಮ್ಮಿ ಓ और कुछ नहीं भाई, इसमें डाल दो. ನೋಡಿ ಫ್ರೆಂಡ್ಸು, ಇವಾಗ ತರಕಾರಿ ತೊಗೊಳೋದಂತರೂ ಆಯಿತು. ಮತ್ತು ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ನಮ್ಮೂರಲ್ಲಿ ಒಂದು ದೊಡ್ಡ ಮಾಲ್ ಇದೆ ಫ್ರೆಂಡ್ಸು. ಅಲ್ಲಿ ಹೆಸರಂದರೆ ವಿಶಾಲ ಮೆಗಾ ಮಾರ್ಟ್ ಅಂತ ಹೇಳಿದೆ. ಅದರಲ್ಲಿ ನಮ್ಮ ಅಕ್ಕಗೆ ಅದು ಡಿನ್ನರ್ ಸೆಟ್ ಬೇಕಂತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನಾವು. ನೋಡಿ ನಮ್ಮೂರಿನ ಮಾಲ್ ಹೇಗಿದೆ ಅಂತ ನಾನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನಿಮಿಷ ಅಜಯ್ ನಿಮಿಷ ಜಲ್ದಿ ಜಲ್ದಿ ಹಾಂ ಊಟ ಕಡಿಸ್ತಾ ಇದ್ದೆ. क्या रिमशा रिमशा ಲಿಫ್ಟ್ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಹೋಗಿನಿ ಫ್ರೆಂಡ್ಸ್, ಇವಾಗ ನಾವು ಲಿಫ್ಟಲ್ಲಿ ಇದ್ದೀವಿ. ನೋಡಿ ಇಲ್ಲಿ ನಮ್ಮ ಹಸ್ಬೆಂಡ್ ತೋರಿಸ್ತಾ ಇದ್ದಾರಲ್ಲ, ಇದೇ ಡಿನ್ನರ್ ಸೆಟ್ಟು ನಾವು ತೊಗೊಳ್ತಾ ಇರೋದು. ಇದು ಡಿನ್ನರ್ ಸೆಟ್ಟು ತೊಗೊಳ್ತಾ ಇರುವಾಗ ಶೂಟ್ ಮಾಡ್ತಾ ಇದ್ದಲ್ಲ ಫ್ರೆಂಡ್ಸ್, ಅದು ನನ್ನ ಮೊಬೈಲೇ ಸ್ವಿಚ್ ಆಫ್ ಆಗಿಬಿಡ್ತು ಬ್ಯಾಟ್ರಿ ಲೋ ಆಗಿ.
ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ನಾನು ಎಷ್ಟೇ ವ್ಲಾಗ್ ಮಾಡಿರೋದು ಅದು ಶೂಟ್ ಮಾಡಿರೋದು. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಇದು ಹೇಗಿದೆ ಅಂತ. ನೋಡಿ ಇವಾಗ ನಾನು ಮನೆಗೆ ಬಂದಿದ್ದೀನಿ. ಮನೆಗೆ ಬಂದಾಯಿತು. ನಾವು ತೊಗೊಂಡಿರೋದು ಏನು ಡಿನ್ನರ್ ಸೆಟ್ಟಿಂದು ಶೂಟ್ ಮಾಡೋಕ್ಕಾಗಿಲ್ಲ. ಚಾರ್ಜ್ ಫುಲ್ ಕಡಿಮೆ ಇತ್ತು, ಸ್ವಿಚ್ ಆಫ್ ಆಗಿಬಿಡ್ತು. ಅದಕ್ಕೋಸ್ಕರ ಅಷ್ಟೇ ತೋರಿಸಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಅನಿಸಿದರೆ ಕಮೆಂಟ್ ಹಾಕಿ, ಲೈಕ್ ಮಾಡಿ. ಮತ್ತು ಇವತ್ತಿನ ನಮ್ಮ ಚಿಕ್ಕ ವ್ಲಾಗು ಇಲ್ಲಿವರೆಗೆ ಮುಗಿಸ್ತಾ ಇದ್ದೀನಿ. ಮತ್ತು ಯಾರೆಲ್ಲ ನಮ್ಮ ವ್ಲಾಗ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸು. ಮತ್ತು ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ. ಬಾಯ್.